ಎಲ್ಲರಿಗೂ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಾರ್ತಿಕ ಮಾಸದಲ್ಲಿ ನೀವು ಶಿವನ ಕ್ಷೇತ್ರಕ್ಕೆ ಹೋಗಲು ಬಯಸುವುದಾದರೆ ಖಂಡಿತವಾಗಿಯೂ ಕರ್ನಾಟಕದ ಈ 5 ಪರಮ ಪವಿತ್ರವಾದ ದೇವಸ್ಥಾನಗಳಿಗೆ ಹೋಗಿ. ಹಾಗಾದರೆ ಯಾವುದು ಆ 5 ಪವಿತ್ರವಾದ ಶಿವನ ದೇವಾಲಯ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಕ್ತರು ಈ ಕಾರ್ತಿಕ ಮಾಸದಲ್ಲಿ ಶಿವನ ಕ್ಷೇತ್ರಕ್ಕೆ ದರ್ಶನ ಮಾಡಲು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಈ ದಿನಗಳಲ್ಲಿ ಮಹಾಶಿವನನ್ನು ಪೂಜಿಸುವ ಅಥವಾ ಅವನ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಪಡೆಯುವುದು ಒಂದು ಸೌಭಾಗ್ಯ ಎಂದೇ ಪರಿಗಣಿಸಲಾಗಿದೆ. ಅಂದಹಾಗೆ ನಮ್ಮ ಭಾರತದಲ್ಲಿ ಸಾಕಷ್ಟು ಶಿವನ ದೇವಸ್ಥಾನಗಳಿವೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಶಿವನಿಗೆ ಸಮರ್ಪಿತವಾದ ದೇವಾಲಯಗಳಿವೆ. ಕಾಶಿ ವಿಶ್ವನಾಥ ದೇವಸ್ಥಾನ, ತುಂಗನಾಥ ಆಲಯ, ಅಮರನಾಥ, ಕೇದಾರನಾಥ, ಮಹಾಬಲೇಶ್ವರ, ಮಹಾಕಾಳೇಶ್ವರ ಸೇರಿದಂತೆ ಕೆಲವು ಪವಿತ್ರ ಜ್ಯೋತಿರ್ಲಿಂಗಗಳಿವೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಶಿವನಿಗೆ ಮುಡಿಪಾದ ಸಾಕಷ್ಟು ಪವಿತ್ರ ಆಲಯಗಳಿವೆ. ಇಲ್ಲಿಗೆ ಲಕ್ಷಾಂತರ ಭಕ್ತರು ಶಿವಲಿಂಗವನ್ನು ದರ್ಶನ ಮಾಡಿ ಪಾವನರಾಗುತ್ತಾರೆ. ಹಾಗಾದರೆ ಕರ್ನಾಟಕದ ಯಾವ ಶಿವನ ದೇವಸ್ಥಾನಗಳಿಗೆ ಈ ಕಾರ್ತಿಕ ಮಾಸದಲ್ಲಿ ಭೇಟಿ ನೀಡಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲನೆಯದಾಗಿ ನಂಜುಂಡೇಶ್ವರ ದೇವಸ್ಥಾನ. ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ಎಂದೇ ಭಕ್ತಿಯಿಂದ ಕರೆಯಲ್ಪಡುವ ಈ ನಂಜುಂಡೇಶ್ವರ ದೇವಸ್ಥಾನವು ಕರ್ನಾಟಕದ ಪ್ರಮುಖ ಶಿವನ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇದು ತನ್ನ ವಿಶಿಷ್ಟವಾದ ಕಲೆ ಮತ್ತು ವಾಸ್ತುಶಿಲ್ಪದ ಕಾರಣ ಹೆಚ್ಚು ಸೆಳೆಯುತ್ತದೆ. ದೇವಸ್ಥಾನದಲ್ಲಿರುವ ಪ್ರತಿಯೊಂದು ಶಿಲ್ಪ ಮತ್ತು ಪ್ರತಿಮೆಯು ಒಂದೊಂದು ಕಥೆಯನ್ನು ಹೇಳುತ್ತದೆ. ಶಿವನು ನೆಲೆಸಿರುವ ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ಭಕ್ತರು ಭೇಟಿ ನೀಡುತ್ತಾರೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ಎಂಬ ಹೆಸರುಗಳಿಂದ ಪೂಜಿಸಲಾಗುತ್ತದೆ. ಈ ಎರಡೂ ಹೆಸರುಗಳು ಶಿವನ ಶಕ್ತಿಯನ್ನು ಸೂಚಿಸುತ್ತವೆ. ಹಿಂದೂ ಪುರಾಣಗಳ ಪ್ರಕಾರ ಶಿವನು ವಿಷವನ್ನು ಸೇವಿಸಿ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದನು ಎನ್ನಲಾಗಿದೆ. ವಿಷವನ್ನು ಗಂಟಲಿನಲ್ಲಿ ಹಿಡಿದ ನಂತರ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಕಾರಣದಿಂದಲೇ ಶಿವನನ್ನು ನಂಜು ಅಂದರೆ ವಿಷ, ಈಶ್ವರ ಎಂದರೆ ಶಿವ, ನಂಜುಂಡೇಶ್ವರ ಅಥವಾ ನೀಲಕಂಠೇಶ್ವರ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಎರಡನೆಯದು ಮುರುಡೇಶ್ವರ ದೇವಸ್ಥಾನ. ಕರ್ನಾಟಕದ ಶಿವನ ದೇವಸ್ಥಾನಗಳಲ್ಲಿ ಮುರುಡೇಶ್ವರ ದೇವಸ್ಥಾನವು ಕರುನಾಡಿನ ಹೆಗ್ಗುರುತು ಎಂದೇ ಹೇಳಬಹುದು. ಈ ದೇವಸ್ಥಾನವು ಶಿವಭಕ್ತರ ನೆಚ್ಚಿನ ಸ್ಥಳವಾಗಿದೆ. ಈ ದೇವಸ್ಥಾನವು ಕಡಲ ತೀರ ಹಾಗೂ ಮಹಾಶಿವನ ದರ್ಶನ ಒಂದೇ ಸೂರಿನಲ್ಲಿ ಅನುಭವಿಸಬಹುದಾದ ದೈವಿಕ ಸ್ಥಳ ಇದು ಎಂದು ಹೇಳುತ್ತಾರೆ. ಇಲ್ಲಿ ದೇಶದ 2ನೇ ಅತಿ ಎತ್ತರದ ಶಿವ ಪ್ರತಿಮೆ ಇದೆ. ದೇವಸ್ಥಾನದ ಗೋಪುರವು ಪ್ರಭಾವಶಾಲಿಯಾಗಿದ್ದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಧರ್ಮಸ್ಥಳ ಮತ್ತು ನಂಜನಗೂಡು ಜೊತೆಗೆ ಕರ್ನಾಟಕದ ಅತ್ಯಂತ ಪವಿತ್ರ ಶಿವ ದೇವಾಲಯವಾಗಿದೆ. ಗರ್ಭಗುಡಿಯಲ್ಲಿ ಆತ್ಮಲಿಂಗವನ್ನು ದರ್ಶನ ಮಾಡಬಹುದು. ಮೂರನೆಯದು ಓಂಕಾರೇಶ್ವರ ದೇವಾಲಯ. ಕರ್ನಾಟಕದ ಮಡಿಕೇರಿಯಲ್ಲಿರುವ ಈ ಓಂಕಾರೇಶ್ವರ ದೇವಾಲಯವು ಪ್ರಮುಖ ಶಿವನ ದೇವಾಲಯಗಳಲ್ಲಿ ಒಂದಾಗಿದೆ. ಮಡಿಕೇರಿಯಲ್ಲಿರುವ ಓಂಕಾರೇಶ್ವರ ದೇವಾಲಯವು ಶಾಂತಿ ಮತ್ತು ಏಕಾಂತತೆಯನ್ನು ಪ್ರಸಾದಿಸುತ್ತದೆ. ಇದು ಘೋರ ಅಪವಾದ ಮಾಡಿದ ಪಾಪದಿಂದ ವಿಮೋಚನೆಯ ಸಂಕೇತವಾಗಿದೆ. ಮಡಿಕೇರಿಗೆ ಭೇಟಿ ನೀಡುವ ಯಾವುದೇ ಶಿವಭಕ್ತನು ಈ ಆಲಯವನ್ನು ತಪ್ಪಿಸುವುದಿಲ್ಲ. ಇನ್ನು ನಾಲ್ಕನೆಯದು ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಮುರುಡೇಶ್ವರ ಹಾಗೂ ಗೋಕರ್ಣ ಮಹಾಬಲೇಶ್ವರ ದೇವಾಲಯಗಳು ಶೈವ ಭಕ್ತರ ಬಹುದೊಡ್ಡ ಯಾತ್ರಾ ಸ್ಥಳವಾಗಿದೆ. ಸಾಮಾನ್ಯವಾಗಿ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ. ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಮತ್ತು ಅದರ ಆತ್ಮಲಿಂಗವು ಕಾಶಿಯಷ್ಟೇ ಪವಿತ್ರ ಎಂದು ಹೇಳಲಾಗುತ್ತದೆ. 4ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಆಧ್ಯಾತ್ಮವನ್ನು ಹೆಚ್ಚಿಸುತ್ತದೆ. ಗೋಕರ್ಣದ ಮಹಾಬಲೇಶ್ವರ ದೇವಾಲಯವು ಕರ್ನಾಟಕದ 7 ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ. ಭಕ್ತರು ಗರ್ಭಗುಡಿಯನ್ನು ಪ್ರವೇಶಿಸಲು, ಆತ್ಮಲಿಂಗವನ್ನು ಮುಟ್ಟಲು ಮತ್ತು ಅಭಿಷೇಕ ಅಥವಾ ನೈವೇದ್ಯವನ್ನು ಮಾಡಲು ಅವಕಾಶವನ್ನು ನೀಡಲಾಗಿದೆ. ಈ ಆಲಯಕ್ಕೂ ಸಹ ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚಿನ ಭಕ್ತರು ಭೇಟಿ ನೀಡುತ್ತಾರೆ. 5ನೇಯದು ಮಧುಕೇಶ್ವರ ದೇವಸ್ಥಾನ, ಬನವಾಸಿ. ಕರ್ನಾಟಕದ ಅತ್ಯಂತ ಹಳೆಯ ಶಿವನ ದೇವಾಲಯಗಳಲ್ಲಿ ಈ ಬನವಾಸಿಯ ಮಧುಕೇಶ್ವರ ದೇವಸ್ಥಾನವು ಒಂದಾಗಿದೆ.
ಇದು ಶಿವನಿಗೆ ಸಮರ್ಪಿತವಾದ ಆಲಯವಾಗಿದ್ದು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದ ಸಮಯದಲ್ಲಿ ಭೇಟಿ ನೀಡಲೇಬೇಕಾದ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ದೇಗುಲವು ಅಸಾಧಾರಣ ವಾಸ್ತುಶಿಲ್ಪದಿಂದ ಕಂಗೊಳಿಸುತ್ತದೆ. ಇವಿಷ್ಟು ನಮ್ಮ ಕರ್ನಾಟಕದಲ್ಲಿಯೇ ಇರುವಂತಹ ಪರಮ ಪವಿತ್ರ ಶಿವನ ದೇವಾಲಯಗಳಾಗಿವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.